ಹೇಳು, ಅವತ್ ನಿನ್ ಗಾಡಿ ನಿಲ್ಲಿಸ್ತವನು ಸಿಂಗ್ರಾಮ್ ಪಾಳಿದವನು, ಹೆಸರು ರಾಜ. ಅವನ ಆನೆ ಹೆಸರು ಭೀಮಾ. ಏನ್ ಹೆಸರು ಹೇಳ್ದೆ? ರಾಜ. ರಾಜ. ಲೈ, ಯಾರು ಇಲ್ಲ, ಆನೆ ಒಂಟಿಯಾಗಿದೆ. ಇದೇ ಸರಿಯಾದ ಟೈಮು. ಎರಡ್ ಸಲ ಇಂಜೆಕ್ಷನ್ ಹಾಕಿದ್ವಿ, ಅದು ನಿಂತ್ಕೊಂಡಿದೆ ಅಣ್ಣ. ಲೇ, ಎಷ್ಟು weight ಇದೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಹೈಟ್ ಎಷ್ಟಿದೆ? 13 ಅಡಿ ಇರ್ಬೋದು ಅಣ್ಣ. ನೋಡಕ್ಕೆ ಭಯ ಆಗ್ತದೆ ಅಣ್ಣ. ಹಾಗಾದ್ರೆ 7 ಟನ್ನು. ಡೋಸೇಜ್ 100 ml ಹಾಕೋ ಮುಟ್ಟಾಳ. ಲೈ, ಇನ್ನೂ 100 ml ಹಾಕೋ. ಯಾರೋ ಬರ್ತಾ ಇದಾರೆ ಕಣೋ. ಭೀಮಾ, ಯಾಕೋ ಒಂಥರ ಇದೆಯಾ? ಲೈ, ಈ ಕಡೆನೆ ಬರ್ತಾ ಇದ್ದಾನೆ ಕಣೋ. ನಡಿ, ಹೊರಟೋಗೋಣ. ನಡಿ. ಹಾ, ಹೇಳು ಮಾಮ. ಭೀಮಾ, ಭೀಮಾ, ನೋಡು, ಭೀಮನ್ ಕರ್ಕೊಂಡು ಹೋಗ್ಬಿಟ್ರು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಎಷ್ಟು ಹೇಳಿದ್ರು ಕೇಳ್ದೇನೆ ಅಧಿಕಾರಿಗಳು ಬಂದು ನಮ್ ಭೀಮನ್ನ ಮದ ಹಿಡ್ದಿದೆ ಅಂತ ಕರ್ಕೊಂಡು ಹೋಗ್ಬಿಟ್ರು. ಏನಾಯ್ತು? ಏನಪ್ಪ, ನಿಮ್ಮ ಅಪ್ಪನ ಕೈಲಿ ಏನು ಮಾಡೋಕ್ಕಾಗ್ಲಿಲ್ಲ. ಯಾರಪ್ಪ? ಎಲ್ಲಿಗಪ್ಪ ಕರ್ಕೊಂಡು ಹೋದ್ರು? ಅಡಿಮಯ್ಯ, ಆಣೆಮಲೆ ಎಲ್ಲಿರೋ
ಸರ್ಕಾರಿ ಕ್ಯಾಂಪು ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಮದ ಹಿಡ್ದಿದ್ಯಂತೆ. ಅಲ್ಲಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಏನ್ ಮಾಡ್ಬಿಡ್ತಾರೋ ಗೊತ್ತಿಲ್ಲ. ಭಯ ಆಗ್ತಿದೆ ಕಣೋ. ಭಯ. ಯಾರನ್ನ ಕೇಳಿ ಸರ್ ನಾನು ಭೀಮನ್ ಕರ್ಕೊಂಬಂದ್ರಿ? ಇವಾಗ ನಾನು ನನ್ನ ಭೀಮನ್ ನೋಡ್ಬೇಕು. ಯಾರು ನೀನು? ಇದು ಗವರ್ಮೆಂಟ್ ಆಫೀಸು, ಕಿರ್ಚಾಡೋದೆಲ್ಲ ಇಟ್ಕೋಬೇಡ. ನೀನ್ ನಾನೇ ಹೆಸರು ಭೀಮನಾ? ಯಾವ ಊರು? ಹೊಲಾಚಿ. ಇದೇ ನೀನ್ ನಾನೇ, ಹೋಗ್ ನೋಡು. ಇದು ನನ್ನ ಭೀಮಾ ಅಲ್ಲ. ಲೈ, ಹೊಲಚಿಂದ ಬಂದಿರೋ ಆನೆ ಇದೆ ತಾನೆ? ಹೌದು ಸರ್, ಮದ ಹಿಡಿದಿದೆ ಅಂತ ಹಿಡ್ಕೊ ಬಂದಿದ್ದು ಇದೆ ಆನೆ ಸರ್. 20 ವರ್ಷದಿಂದ ಭೀಮಾ ನನ್ನ ಜೊತೆ ಇದ್ದಾನೆ. ನನಗೆ ಗೊತ್ತಾಗಲ್ವಾ ಅವನು ಮದ ಹಿಡಿಯುತ್ತೋ ಇಲ್ವೋ ಅಂತ. ಈಗೇನು ಇದು ನಾನೇ ಅಲ್ಲ ಅಂತಿದ್ಯಾ? ಚಾಟ್ ಕೊಡು. ನೋಡಿ ಸರ್. ಎಲ್ಲ ಸರಿಯಾಗಿದೆಯಲ್ಲ ಸರ್? ಮತ್ತೆ ಹೇಳ್ತಾ ಇದೀನಿ, ಇದು ನನ್ನ ಭೀಮಾ ಅಲ್ಲ. ಇದು ಭೀಮಾನ ಅಲ್ವಾ ಅಂತಲ್ಲ ನನಗೆ ಗೊತ್ತಿಲ್ಲ. ನಮ್ ಪ್ರಕಾರ ಇದು ಟೋಕನ್ ನಂಬರ್ 32 ಅಷ್ಟೇ. ಹಂಗೂ ಇಲ್ವಾ? 4 ಗಂಟೆಗೆ ರೇಂಜರ್ ಬರ್ತಾರೆ, ಅವ್ರ ಹತ್ರ ಹೋಗಿ ಕೇಳು. ಈಗ ಹೋಗ್ತಾ ಇರು, ಬಂದ್ಬಿಟ್ಟ ದೊಡ್ಡದಾಗಿ ಭೀಮಾ ಗೀಮಾ ಅನ್ಕೊಂಡು. ಸರ್, ನಿಮಗೆ ನಾನು ನೆನಪಿದ್ದೀನಾ? ಅವತ್ತು ಕೂಡ ನಾನು ಭೀಮನ್ ನೋಡಿದ್ರಲ್ಲ ಸರ್. ನೆನ್ಪಲ್ಲಿಟ್ಕೊಳ್ಳೋದಕ್ಕೆ ಸರ್, ಅವತ್ತು ಕಾಡಲ್ಲಿ ಯಾರೋ ನೀನು? ಮೊದಲು ವಿಷಯ ಏನು ಅಂತ ಹೇಳು. ಸರ್, ಈ ಕ್ಯಾಂಪ್ಗೆ ಭೀಮನ್ ಕರ್ಕೊಂಡ್ ಬಂದಿದ್ದಾರೆ. ಇವಾಗ ಯಾವುದೋ ಬೇರೆ ಆನೆಯನ್ನು ತೋರಿಸ್ಬಿಟ್ಟು ಭೀಮಾ ಅಂತಿದ್ದಾರೆ ಸರ್. ಇವನೊಬ್ಬ ನಾಗರಾಜ್. ಏ ನಾಗರಾಜ, ಸರ್ ಬರೋ ಇಲ್ಲಿ. ಸರ್, ಏನೋ ಇದು? ಕಣ್ಣು, ಕಿವಿ, ಹೈಟು, ವೆಯ್ಟು ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ಇದ್ದಂಗೆ ಇದೆ. ಇವ್ ನೋಡಿದ್ರೆ ಅದು ನನ್ನ ಆನೆನೇ ಅಲ್ಲ ಅಂತದೇನು ಸರ್? ಏನಪ್ಪ, ಎಲ್ಲ ಸರಿಯಾಗಿದೆ ಅಂತ ಹೇಳ್ತಿದಾರಲ್ಲ, ಹಾಗಿದ್ಮೇಲೆ ಆನೆ ಕರ್ಕೊಂಡು ಹೋಗೋತಾನೆ? ನಾನು ಕೇಳ್ತಿರೋದು ನನ್ನ ಭೀಮನ್ನ ಸರ್. ನನ್ಗೆ ಯಾಕೋ ನೀವೆಲ್ಲರೂ ಸೇರಿ ನನ್ನ ಭೀಮನ್ನ ಬಚ್ಚಿಟ್ಟು ಗೇಮ್ ಆಡ್ತಿದ್ದೀರಾ ಅನ್ಸುತ್ತೆ. ಏಯ್, ಸರಿಯಾಗಿ ಬರ್ತೀನಿ ನೋಡಿ. ಯಾರೋ ಗೇಮ್ ಆಡ್ತಿರೋದು? ಆನೆನ ಮನೇಲಿ ಇಟ್ಕೊಳ್ಳೋದೇ ದೊಡ್ಡ ತಪ್ಪು. ಅದನ್ನ ಸರಿಯಾಗಿ ನೋಡ್ಕೋಬೇಕು. ಅದಕ್ಕೆ ಮದ ಏರಿ ಯಾರನ್ನಾದ್ರೂ ಸಾಯಿಸಿದ್ರೆ ಇಬ್ರು ಜೈಲಿಗೆ ಹೋಗ್ತಾ ಇದ್ರಿ. ಇದೆಲ್ಲ ನಡಿಬಾರ್ದು ಅಂತ ಮುನ್ನೆಚ್ಚರಿಕೆ ವಹಿಸಿ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಆಯ್ತಾ? ಏಯ್, ಕಳ್ಸೋ ಇವನ್ನ ಆಚೆಗೆ. ಸಾರ್ ಹೇಳಿದ್ ಕೇಳಿಸ್ಕೊಂಡೆ ತಾನೇ? ಹೋಗಪ್ಪ. ಸರ್, ಇದಕ್ಕೂ ಮೇಲೆ ವಿಷಯ ಮುಚ್ಚಿಡಕ್ ಆಗಲ್ಲ ಸರ್. ಅವನ್ಗೆ ಗೊತ್ತಾಗ್ಬಿಡ್ತು ಅನ್ಕೋತೀನಿ. ಎಷ್ಟು ಬೇಗ ಆನೆನ್ ಕಳಿಸ್ತೀವೋ ಅಷ್ಟು ಸೇಫು.